ಹಾಡ ಹಗಲೇ ಚಾಕು ಇರಿದು ಮಹಿಳೆಯನ್ನ ಹತ್ಯೆ ಮಾಡಲಾಗಿದೆ. ಮಹಿಳೆ ತಲೆ, ಕುತ್ತಿಗೆ ಹಾಗೆ ಹೊಟ್ಟೆಗೆ ಚಾಕುವನ್ನ ಇರಿದಿರುವಂತದ್ದು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಡ ಹಗಲೇ ನಡೆದಿರುವಂತಹ ಘಟನೆ ಇದು. ಅಂಬೇಡ್ಕರ್ ಪಾರ್ಕ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಚಾಕು ಇರಿದು ಕೊಲೆ ಮಾಡಿದ ಯುವಕ ಕೂಡ ಪರಾರಿಯಾಗಿದ್ದಾನೆ. ಮಹಿಳೆ ಹತ್ಯೆಗೆ ನಿಖರವಾದಂತಹ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ನೋಡಿ, ಹಾಡ ಹಗಲೇ ಚಾಕು ಇರಿದು ಮಹಿಳೆಯನ್ನ ಹತ್ಯೆ ಮಾಡಿರುವಂಥದ್ದು. ಮಹಿಳೆಯ ತಲೆ, ಕುತ್ತಿಗೆ, ಹೊಟ್ಟೆಗೆ ಚಾಕುವನ್ನ ಇರಿದಿರುವಂಥದ್ದು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಬೇಡ್ಕರ್ ಪಾರ್ಕ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಚಾಕು ಇರಿದು ಕೊಲೆ ಮಾಡಿದಂತಹ ಯುವಕ ಪರಾರಿಯಾಗಿದ್ದಾನೆ. ಮಹಿಳೆ ಹತ್ಯೆಗೆ ಇನ್ನೂ ಕೂಡ ನಿಖರವಾದಂತಹ ಕಾರಣ ತಿಳಿದು ಬಂದಿಲ್ಲ. ಇನ್ನು ಚಾಕು ಇರಿದ ನಂತರ ಆತನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ ಈ ಮಹಿಳೆಯನ್ನ. ಅದಾದ ನಂತರ ಯುವಕ ಪರಾರಿಯಾಗಿರುವಂಥದ್ದು. ಹಾಡ ಹಗಲೇ ನಡೆದಿರುವಂತಹ ಘಟನೆ ಇದು. ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ನಡೆದಂತಹ ಘಟನೆ, ಅಂಬೇಡ್ಕರ್ ಪಾರ್ಕ್ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಚಾಕು ಇರಿದು ಕೊಲೆ ಮಾಡಿರುವಂತಹ ಯುವಕ ಅದಾದ ನಂತರ ಪರಾರಿಯಾಗಿದ್ದಾನೆ. ಇನ್ನು ಮಹಿಳೆಯ ಹತ್ಯೆಗೆ ನಿಖರವಾದಂತಹ ಕಾರಣ ಕೂಡ, ಅಂದರೆ ಯಾವ ರೀಸನ್ಗಾಗಿ ಈತ ಚಾಕು ಇರಿದಿದ್ದಾನೆ ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಚಾಕು ಇರಿದ ನಂತರ ಆತನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಂತರ ಆಸ್ಪತ್ರೆಯಿಂದ ಯುವಕ ಪರಾರಿಯಾಗಿರುವಂಥದ್ದು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಇದು, ಅಂದರೆ ಘಟನೆ ಇದು. ಅಂಬೇಡ್ಕರ್ ಪಾರ್ಕ್ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಮಹಿಳೆಯ ತಲೆ, ಕುತ್ತಿಗೆ ಹಾಗೆ ಹೊಟ್ಟೆಗೆ ಈತ ಚಾಕು ಇರಿದು ಎಸ್ಕೇಪ್ ಆಗಿರುವಂಥದ್ದು. ಆತನ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈತನೇ ಚಾಕು ಇರಿದಿರುವಂತಹ ಯುವಕ. ಈ ಮಹಿಳೆಗೆ ಈತ ಚಾಕುವನ್ನ ಇರಿದಿರುವಂಥದ್ದು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಡ ಹಗಲೇ ಚಾಕು ಇರಿದು ಈತ ಮಹಿಳೆಯನ್ನ ಹತ್ಯೆ ಮಾಡಿದ್ದಾನೆ. ಅಂಬೇಡ್ಕರ್ ಪಾರ್ಕ್ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಹಾಡ ಹಗಲೇ ನಡೆದಿರುವಂತಹ ಘಟನೆ ಇದು. ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್. ಅಂಬೇಡ್ಕರ್ ಪಾರ್ಕ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ಮಹಿಳೆಯನ್ನ ಈ ಯುವಕ ಹಾಡ ಹಗಲೇ ಕೊಲೆ ಮಾಡಿದ್ದಾನೆ, ಹತ್ಯೆ ಮಾಡಿದ್ದಾನೆ. ಚಾಕುವಿನಿಂದ ಈಕೆಯನ್ನ ಇರಿದು ಅನಂತರ ಈತ ಪರಾರಿಯಾಗಿರುವಂಥದ್ದು. ಇನ್ನು ಮಹಿಳೆಯ ಹತ್ಯೆಗೆ ಯಾವ ಕಾರಣ, ನಿಖರವಾದ ಕಾರಣ ಕೂಡ ಇನ್ನೂ ತಿಳಿದು ಬಂದಿಲ್ಲ. ತಾನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರಾರಿಯಾಗಿದ್ದಾನೆ ಯುವಕ. ನೋಡಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದು ಚಾಕು ರೀತಿಯಾಗಿ ಕಾಣಿಸ್ತಾ ಇಲ್ಲ, ಕುಡುಗೋಲ್ ರೀತಿಯಾಗಿ ಕಾಣಿಸ್ತಾ ಇದೆ. ಇದರಿಂದ ಈತ ಮಹಿಳೆಯ ತಲೆ, ಕುತ್ತಿಗೆ ಹಾಗೆ ಹೊಟ್ಟೆಗೆ ಇರಿದಿರುವಂಥದ್ದು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ನಡೆದಿರುವಂತಹ ಘಟನೆ. ಹಾಡ ಹಗಲೇ ಈ ರೀತಿಯಾದಂತಹ ಘಟನೆ ನಡೆಯುತ್ತೆ ಅಂದರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ, ಭಯ ಆಗುತ್ತೆ ಅಂತಾನೆ ಹೇಳಬಹುದು. ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಕು ಇರಿದ ನಂತರ ಈತ ಪರಾರಿಯಾಗಿರುವಂಥದ್ದು, ಅಂದರೆ ಎಸ್ಕೇಪ್ ಆಗಿದ್ದಾನೆ. ಆಕೆಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಲ್ಲಿಂದ ಈತ ಪರಾರಿಯಾಗಿರುವಂಥದ್ದು. ಇನ್ನು ಕೊಲೆಗೆ ಯಾವ ರೀತಿಯಾದಂತಹ ಕಾರಣ, ಅಂದರೆ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆತನಿಗೂ ಆಕೆಯಿಗೂ ಏನಾದರೂ ದ್ವೇಷ ಆಯಿತಾ, ಇವರಿಬ್ಬರ ಮಧ್ಯ ಏನಾದರೂ ಪರಿಚಯ ಆಯಿತಾ, ಇದೆಲ್ಲವೂ ಕೂಡ ಮುಂದಿನ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ.